ಗ್ಯಾಂಗ್ ಕ್ರೌರ್ಯದ ಭಯಾನಕ ಸತ್ಯ ರಿವೀಲ್ ಆಗ್ತಾ ಇದೆ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿದಂತಹ ಒಂದು ಫೋಟೋ ಈಗ ರಿಲೀಸ್ ಆಗಿದೆ. ರೇಣುಕಾಸ್ವಾಮಿ ಕಣ್ಣೀರಿಟ್ಟು ಬೇಡಿಕೊಳ್ತಿರುವಂತಹ ಫೋಟೋ ಟಿವಿ9ಗೆ ಲಭ್ಯವಾಗಿದೆ. ಸಣಕಲು ದೇಹದ ರೇಣುಕಾಸ್ವಾಮಿಗೆ ಹಿಗ್ಗಾಮುಗ್ಗಾ ಥಳಿಸಿರುವಂತದ್ದು ಈ ಫೋಟೋದಲ್ಲಿ ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿಮಗೆ ನಾವು ಫೋಟೋ ತೋರಿಸ್ತಾ ಇದ್ದೀವಿ. ಅಂಗಲಾಚಿ ಬೇಡಿಕೊಂಡ್ರು ಕೂಡ ಈ ಕಿರಾತಕರು ಬಿಟ್ಟಿಲ್ಲ ಅಂತ ಹೇಳಿ ನೋಡಿ ಅಲ್ಲಿ ಫೋಟೋ. ಟಿವಿ9ಗೆ ಲಭ್ಯವಾಗಿರುವಂತಹ ಈ ಒಂದು ಫೋಟೋ ಶೆಡ್ ನಲ್ಲಿ ರೇಣುಕಾಸ್ವಾಮಿಯನ್ನ ಇಟ್ಟಿದ್ದು, ಒದೆ ತಿಂದ ನಂತರ ಆತ ನಿತ್ರಾಣವಾಗಿ ಬಿದ್ದಿರುವಂತಹ ಫೋಟೋ. ಈ ಎರಡು ಫೋಟೋಗಳು ಈಗ ಟಿವಿ9ಗೆ ಲಭ್ಯವಾಗಿವೆ. ಈ ಫೋಟೋಗಳೇ ಹೇಳುತ್ತೆ ಡಿ ಗ್ಯಾಂಗ್ ನ ಭಯಾನಕ ಸತ್ಯ. ಆವತ್ತು ಶೆಡ್ ನಲ್ಲಿ ಕೂಡ ಹಾಕಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿರುವಂತಹದ್ದಕ್ಕೆ ಸಾಕ್ಷಿ ಈ ಫೋಟೋಗಳು. ನಟ ದರ್ಶನ್ ಮತ್ತು ಗ್ಯಾಂಗ್ ನಿಂದ ನಡೆದಿರುವಂತಹ ಕ್ರೌರ್ಯಕ್ಕೆ ಸಾಕ್ಷಿ ಈ ಎರಡು ಫೋಟೋಗಳು. ಎಷ್ಟು ಮೃಗೀಯವಾಗಿ ಡಿ ಗ್ಯಾಂಗ್ ಅವತ್ತು ವರ್ತಿಸಿದೆ, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಈ ಎರಡು ಫೋಟೋಗಳು. ನೋಡಿ, ಆತ ಕೈ ಮುಗಿದು ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾನೆ ರೇಣುಕಾಸ್ವಾಮಿ. ಆದ್ರೂ ಕೂಡ ಈ ಡಿ ಗ್ಯಾಂಗ್ ನ ಕ್ರೌರ್ಯ ನಿಂತಿಲ್ಲ. ಎಷ್ಟು ಮಟ್ಟಿಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊನೆಗೆ ಉಸಿರು ಚೆಲ್ಲಿದ್ದಾನೆ. ಅದಾದ ನಂತರ ಆತನ ಶವವನ್ನ ಸಾಗಾಟ ಮಾಡಿ ಬಿಸಾಡಿ ನಮಗೇನು ಗೊತ್ತೇ ಇಲ್ಲದೆ ಇರೋ ರೀತಿಯಲ್ಲಿ ನಾಟಕ ಆಡಿದ್ದಂತಹ ಡಿ ಗ್ಯಾಂಗ್ ನ ಹೆಡೆಮುರಿ ಕಟ್ಟಿ ಈಗಾಗಲೇ ಪೊಲೀಸರು ಜೈಲಿಗಟ್ಟಿದ್ದಾರೆ. ನಿನ್ನೆಯಷ್ಟೇ ಸುದೀರ್ಘವಾದಂತಹ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುವಂತಹ ಪೊಲೀಸರು 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಅದಕ್ಕೆ ಪ್ರಮುಖವಾದಂತಹ ಸಾಕ್ಷ್ಯಗಳನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ನಮೂದು ಮಾಡಿದ್ದಾರೆ. ಆ ಸಾಕ್ಷ್ಯಗಳಲ್ಲಿ ಬಹುಮುಖ್ಯವಾದಂತಹ ಸಾಕ್ಷಿ ಅಂತ ಹೇಳಿದ್ರೆ ಈ ಎರಡು ಫೋಟೋಗಳು. ಇದುವರೆಗೂ ಕೂಡ ನಟ ದರ್ಶನ್ ಮತ್ತು ಗ್ಯಾಂಗ್ ಕ್ರೌರ್ಯ ಮಾಡಿತ್ತು, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿತ್ತು ಅನ್ನುವಂಥದ್ರ ಬಗ್ಗೆ ಕೇವಲ ಮಾತುಗಳು ಮಾತ್ರ ಕೇಳಿ ಬರ್ತಾ ಇದ್ವು. ಪೊಲೀಸರ ಮೂಲಗಳಿಂದ ಮಾಹಿತಿ ಮಾತ್ರ ಹೊರಗಡೆ ಬರ್ತಾ ಇತ್ತು. ಆದ್ರೆ ಈಗ ಟಿವಿ9ಗೆ ಲಭ್ಯವಾಗಿರುವಂತಹ ಈ ಎರಡು ಫೋಟೋಗಳನ್ನ ನೋಡಿದ್ರೆ ಎಷ್ಟು ಮಟ್ಟಿಗೆ ಕ್ರೌರ್ಯ ಮೆರೆದಿದೆ ಈ ಡಿ ಗ್ಯಾಂಗ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಕಣ್ಣೀರಿಟ್ಟು ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಈ ಡಿ ಗ್ಯಾಂಗ್ ನ ಮನಸ್ಸು ಕರಗಿಲ್ಲ. ತಮಗೆ ಇದ್ದಂತಹ ಸಿಟ್ಟು, ಆ ಮೃಗೀಯ ವರ್ತನೆಯಿಂದಾಗಿ ರೇಣುಕಾಸ್ವಾಮಿ ಉಸಿರು ಚೆಲ್ಲಿದ್ದಾನೆ. ಇದೇ ಬೆಂಗಳೂರಿನ RR ನಗರದ ಪಟ್ಟಣಗೆರೆಯಲ್ಲಿರುವಂತಹ ಶೆಡ್ ನಲ್ಲಿ ಕೂಡ ಹಾಕಿ ಚಿತ್ರಹಿಂಸೆ ಕೊಟ್ಟಿರುವಂತಹ ಡಿ ಗ್ಯಾಂಗ್. ಅದಕ್ಕೆ ಸಾಕ್ಷಿ ಈ ಎರಡು ಫೋಟೋಗಳು. ನೋಡಿ, ಒಂದು ಫೋಟೋದಲ್ಲಿ ಆತ ಮಂಡಿ ಊರಿ ಕೂತಿದ್ದಾನೆ. ಹಿಂಭಾಗದಲ್ಲಿ ಲಾರಿಗಳನ್ನ ಗಮನಿಸ್ತಾ ಇದ್ದೀರಿ. ಈ ಶೆಡ್ ನಲ್ಲಿ ತಗೊಂಡು ಬಂದಿಟ್ಟಿರುವಂತಹ ಲಾರಿಗಳಿದು. ಆ ಲಾರಿಯ ಮುಂದೆ ಮಂಡಿ ಊರಿ ಕೂತಿರುವಂತಹ ರೇಣುಕಾಸ್ವಾಮಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾನೆ. ಆತನ ಕೈಗಳಿಗೂ ಕೂಡ ಪೆಟ್ಟಾಗಿದೆ. ಬಹುಶಃ ಸ್ವಲ್ಪ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಆ ಕೈಗಳನ್ನ ನೋಡಬಹುದು. ರಕ್ತ ಸಿಕ್ತವಾಗಿರುವಂತಹ ಕೈಗಳು. ಡಿ ಗ್ಯಾಂಗ್ ನ ಹೊಡೆತಕ್ಕೆ, ಡಿ ಗ್ಯಾಂಗ್ ಮಾಡಿರುವಂತಹ ಕ್ರೌರ್ಯಕ್ಕೆ ನಲುಗಿ ಹೋಗಿರುವಂತಹ ರೇಣುಕಾಸ್ವಾಮಿ ಆತನ ಕೈಯಲ್ಲಿ ನೋಡಿ, ಇಲ್ಲಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ರಕ್ತ ಸಿಕ್ತವಾಗಿರುವಂತಹ ಕೈಗಳು. ಅದನ್ನೇ ಮುಗಿದು ಅಂಗಲಾಚಿ ಆತ ಬೇಡ್ಕೊಳ್ತಾ ಇರುವಂತಹ ದೃಶ್ಯ. ಆತನ ಮುಖಚರ್ಯೆಯನ್ನು ಗಮನಿಸಿ. ಆತ ಅಳ್ತಾ ಇದ್ದಾನೆ, ಬೇಡ್ಕೊಳ್ತಾ ಇದ್ದಾನೆ. ಬಹುಶಃ ಇದರಲ್ಲಿ ಆತ ಹೇಳ್ತಿರ್ಬೋದು, ಅಫ್ಕೋರ್ಸ್ ನಾನು ಮಾಡಿರೋ ತಪ್ಪಾಗಿದೆ, ಇನ್ನು ಮುಂದೆ ಯಾರಿಗೂ ಕೂಡ ಈ ತರದ್ ಮಾಡೋದಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನನಗೆ ಸಂಸಾರ ಇದೆ, ನನ್ನನ್ನೇ ನಂಬ್ಕೊಂಡಿರುವಂತಹ ತಂದೆ ತಾಯಿಗಳಿದ್ದಾರೆ, ನನ್ನನ್ನೇ ನಂಬ್ಕೊಂಡಿರುವಂತಹ ನನ್ನ ಪತ್ನಿ ಇದ್ದಾಳೆ, ಆತನ ಹೊಟ್ಟೆಯಲ್ಲಿ ನನ್ನ ಮಗು ಬೆಳೀತಾ ಇದೆ, ಇನ್ನು ಆ ಮಗು ಪ್ರಪಂಚಕ್ಕೆ ಕಾಲಿಟ್ಟಿಲ್ಲ, ಕಣ್ಣು ಬಿಟ್ಟಿಲ್ಲ ಮಗು ಇನ್ನೂ ಕೂಡ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಅಂತ ಬಹುಶಃ ರೇಣುಕಾಸ್ವಾಮಿ ಕೇಳ್ಕೊತಾ ಇರ್ಬೋದು. ನೋಡಿ, ಇನ್ನು ಸ್ವಲ್ಪ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಆ ಎದೆ ಭಾಗದಲ್ಲಿ ಒಂದು ಗುರುತು ಕಾಣುತ್ತೆ ನಿಮಗೆ. ಆ ಪಕ್ಕೆಲುಬು ಭಾಗದಲ್ಲಿ ಬ್ಲಾಕ್ ಸ್ಪಾಟ್ ಅನ್ನ ಅಬ್ಸರ್ವ್ ಮಾಡಿ. ಅಂದ್ರೆ ಪಕ್ಕೆಗೆ ಹೊಡೆದಿರುವಂತದ್ದು. FSL ನ ರಿಪೋರ್ಟ್, ಹಾಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಟಿವಿ9 ಪ್ರಸಾರ ಮಾಡಿತ್ತು. ಅದರಲ್ಲಿತ್ತು ಎಷ್ಟು ರಭಸವಾಗಿ ಹೊಡೆದಿದ್ದಾರೆ, ಒದ್ದಿದ್ದಾರೆ ಅಂತ ಹೇಳಿದ್ರೆ ರೇಣುಕಾಸ್ವಾಮಿಯ ಪಕ್ಕೆಲುಬು ಮುರಿದು ಅದು ಲಂಗ್ಸ್ಗೆ ಡ್ಯಾಮೇಜ್ ಮಾಡಿದೆ ಅಂತ ಹೇಳಿ. ಶ್ವಾಸಕೋಶದ ಒಳಗಡೆ ಆ ರಿಬ್ಸ್ ನ ಮೂಳೆಗಳು ಹೊಕ್ಕಿದ್ವು. ಅಷ್ಟು ಕ್ರೂರತೆಯನ್ನ ಈ ಡಿ ಗ್ಯಾಂಗ್ ಮೆರೆದಿತ್ತು. ನೋಡಿ, ಈಗ ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಎಂಬಂತೆ ಈ ಫೋಟೋ ಈಗ ಲಭ್ಯವಾಗಿದೆ. ಅಂಗಲಾಚಿ ಬೇಡ್ತಾ ಇರುವಂತಹ ರೇಣುಕಾಸ್ವಾಮಿಯ ಫೋಟೋ ಒಂದ್ ಕಡೆ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ. ನೋಡಿ, ಒಂದು ಕೈಯಲ್ಲಿ ರಕ್ತ ಇರುವಂತದ್ದು, ರಕ್ತ ಸಿಕ್ತವಾಗಿರುವಂತಹ ಕೈ, ಅದನ್ನ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾನೆ. ಮುಖದಲ್ಲಿ ಅಳು ಇದೆ, ತಾನು ಮಾಡಿರುವಂತ ತಪ್ಪಾಗಿದೆ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಅಂತ ಹೇಳುವಂತಹ ಒಂದು ಭಾವನೆ ಆ ಮುಖದಲ್ಲಿ ಕಾಣಿಸ್ತಾ ಇದೆ. ಅದೇನ್ ಹೇಳಿದ್ರು ಕೂಡ ಡಿ ಗ್ಯಾಂಗ್ ನ ಒಂದು ಮನಸ್ಸು ಕರಗಿಲ್ಲ.
ಆ ಕ್ರೂರತೆಗೆ ಸಾಕ್ಷಿ ಒಂದು ಫೋಟೋ. ಮತ್ತೊಂದು ಫೋಟೋದಲ್ಲಿ ನೆಲದ ಮೇಲೆ ಬಿದ್ದಿರುವಂತಹ ರೇಣುಕಾಸ್ವಾಮಿ. ಬಹುಶಃ ಈ ಹಿಂದೆ ಅಬ್ಸರ್ವ್ ಮಾಡಿದ್ರಿ, ಆತನ ಒಂದು ಮೃತದೇಹ ಏನ್ ಪತ್ತೆ ಆಗಿತ್ತು, ಆಗ ಮೈ ಮೇಲೆ ಸರಿಯಾಗಿ ಬಟ್ಟೆ ಇರಲಿಲ್ಲ, ಹೊಡೆದು ಬಿಸಾಕಿ ಹೋಗಿದ್ರು ಒಂದು ಚರಂಡಿ ಹತ್ರ. ನೋಡಿ, ಈ ಫೋಟೋ ನೋಡಿದ್ರೆ ಶೆಡ್ ನಲ್ಲಿ ಆತ ನಿತ್ರಾಣವಾಗಿ ಬಿದ್ದಿರುವಂತಹ ಒಂದು ಫೋಟೋ. ಬಹುಶಃ ಈ ಡಿ ಗ್ಯಾಂಗ್ ನಡೆಸಿರುವಂತಹ ಕ್ರೌರ್ಯಕ್ಕೆ ನಲುಗಿ ಹೋಗಿ ಬಹುಶಃ ಇಲ್ಲಿ ನಿತ್ರಾಣವಾಗಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ರೇಣುಕಾಸ್ವಾಮಿ. ಅದಾದ ನಂತರ ಬಹುಶಃ ಆತ ಮೃತಪಟ್ಟಿದ್ದಾನೆ. ಆತನ ಒಂದು ಮೃತದೇಹವನ್ನ ಡಿಸ್ಕಾರ್ಡ್ ಮಾಡೋದಕ್ಕೆ ಈ ಡಿ ಗ್ಯಾಂಗ್ ನಡೆಸಿರುವಂತಹ ಒಳಸಂಚು, ಇದೆಲ್ಲವೂ ಕೂಡ ಈಗ ಪೊಲೀಸರು ತಮ್ಮ ಚಾರ್ಜ್ ಶೀಟ್ ನಲ್ಲಿ ನಮೂದು ಮಾಡಿದ್ದಾರೆ. ಆ ಸಣಕಲು ದೇಹ, ಏನೂ ಮಾಡೋದಕ್ಕಾಗದೇ ಇರುವಂತಹ ಅಸಹಾಯಕ ಸ್ಥಿತಿ, ತಾನೊಬ್ಬ ಇದ್ದೀನಿ, ನನ್ನ ಮುಂದೆ ಕ್ರೂರತೆಯನ್ನ ಮೆರಿತಾ ಇರುವಂತಹ ಕ್ರೂರಿಗಳು ನಿಂತಿದ್ದಾರೆ, ಅವ್ರನ್ನ ಹೇಗಪ್ಪ ಫೇಸ್ ಮಾಡೋದು, ಅವರಿಂದ ಹೇಗಪ್ಪ ಬಚಾವಾಗಿ ನಾನು ಹೊರಗಡೆ ಬರೋದು ಅನ್ನುವಂಥ ಒಂದು ಗಾಬರಿ ಆ ರೇಣುಕಾಸ್ವಾಮಿಯ ಮುಖದಲ್ಲಿ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಾವು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಟಿವಿ9ಗೆ ಲಭ್ಯವಾಗಿರುವಂತಹ ಈ ಒಂದು 2 ಫೋಟೋಗಳನ್ನ ಗಮನಿಸ್ತಾ ಹೋದ್ವಿ. ಇದುವರೆಗೂ ಕೂಡ ಡಿ ಗ್ಯಾಂಗ್ ಕ್ರೂರತೆಯನ್ನ ಮೆರೆದಿದ್ದೆ, ಸಾಕಷ್ಟು ಕ್ರೌರ್ಯದಿಂದಾಗಿ ಈ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇದ್ದಂತಹ ಒಂದು ಮಾಹಿತಿ ಕೇವಲ ಪೊಲೀಸರ ಮೂಲಗಳಿಂದ ಮಾಹಿತಿ ಹೊರಬರ್ತಾ ಇತ್ತು. ಆದ್ರೆ ಇವತ್ತು ಈ ಲಭ್ಯವಾಗಿರುವಂತಹ ಒಂದು ಫೋಟೋಗಳು ಡಿ ಗ್ಯಾಂಗ್ ನ ಕ್ರೌರ್ಯತೆಗೆ ಹಿಡಿದಿರುವಂತಹ ಒಂದು ಸಾಕ್ಷಿ. ಪ್ರಜ್ವಲ್, ರೆಹಮಾನ್, ಇಡೀ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನ ಕರ್ಕೊಂಡ್ಬಂದು ಹೊಡೆದು ಬಾಡಿಯನ್ನು ಎಸೆದ ನಂತರ ಬಾಡಿ ಅಲ್ಲಿ ಏನಿತ್ತು ಅಂತ ಅಂದ್ರೆ ಎಸ್ತಿದ್ರಲ್ಲ, ಆ ಒಂದು ಅಪಾರ್ಟ್ಮೆಂಟಿನ ಮುಂಭಾಗದಲ್ಲಿ ಎಸ್ತಿದ್ರಲ್ಲ, ಅಲ್ಲಿ ಸಿಕ್ಕಂತ ಬಾಡಿ ಮೇಲಿದ್ದಂತ ಮಾರ್ಕ್ಗಳೇನಿತ್ತು ಅದಷ್ಟು ಎಲ್ಲರಿಗೂ ಗೊತ್ತಾಗಿತ್ತು. ಆದ್ರೆ ಇವರ ಕಸ್ಟಡಿಯಲ್ಲೇ ಮರ್ಡರ್ ಆಗಿದೆ ಅನ್ನೋದಕ್ಕೆ, ಅಂದ್ರೆ ನಮಗೆ ಬಾಡಿ ಬಿಸಾಕಿದಂತ ಜಾಗದಲ್ಲಿ ಸಿಕ್ಕಂತ ಫೋಟೋಸ್ಗಳಿದಾವಲ್ಲ, ಅವು ಇದಕ್ಕಿಂತ ಕ್ರೂರವಾಗಿದ್ದಾವೆ. ಅದರಲ್ಲಿ ಇದಕ್ಕಿಂತ ರೇಣುಕಾಸ್ವಾಮಿಯ ದೇಹ ಇನ್ನಷ್ಟು ಏಟನ್ನ ತಿಂದಿದೆ, ಇನ್ನಷ್ಟು ಮಾರ್ಕ್ಗಳಿದೆ, ಇನ್ನಷ್ಟು ಗಾಯದ ಗುರುತುಗಳಿದಾವೆ, ಇನ್ನು ಹೆಚ್ಚಿನ ಒಂದಷ್ಟು ಡೇಂಜರಸ್ ಆಗಿರುವಂತ ಅಂದ್ರೆ ವಿಕೃತವಾಗಿ ಕ್ರೂರವಾಗಿರುವಂತ ಮಾರ್ಕ್ಗಳು, ಗಂಭೀರವಾದಂತ ಗಾಯಗಳು ಇವೆಲ್ಲವೂ ಕೂಡ ಇದಾವೆ. ಆದ್ರೆ ಈ ಫೋಟೋಗಳಿದಾವಲ್ಲ, ಇವು ಇನ್ವೆಸ್ಟಿಗೇಷನ್ ಹಂತದಲ್ಲಿ ಬಹಳ ದೊಡ್ಡ ಒಂದು ಸಾಕ್ಷಿಗಳಾಗಿ ಪರಿಗಣಿಸಿ ಒಂದೊಂದು ಫೋಟೋಗಳು ಸಾಕಷ್ಟು ಕಥೆಗಳನ್ನ ಹೇಳ್ತಿದೆ. ಒಂದು ಫೋಟೋದಲ್ಲಿ ಆತ ಲಾರಿಯ ಮುಂದೆ ನಿಂತ್ಕೊಂಡು ಬೇಡ್ಕೊಳ್ತಾ ಇದ್ದಾನೆ, ಅವಾಗ ಇನ್ನು ರೇಣುಕಾಸ್ವಾಮಿ ಕ್ಲೀನ್ ಆಗಿ ಬದುಕಿದ್ದಾನೆ. ಆತ ಬದುಕಿದಂತ ಸಂದರ್ಭದಲ್ಲಿ ಆತನಿಗೆ ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ. ಹೊಡೆದಂತ ನಂತರದಲ್ಲಿ ಅವನ ತಲೆ ಇನ್ನೂ ಓಪನ್ ಆಗಿಲ್ಲ, ಅದನ್ನ ಗಮನಿಸಬೇಕಾಗುತ್ತೆ. ಆತನ ತಲೆ ಓಪನ್ ಆಗುತ್ತೆ, ಇವರು ಲಾಠಿಯಿಂದ ಹೊಡೆದಂತ ಸಂದರ್ಭದಲ್ಲಿ ತಲೆ ಓಪನ್ ಆಗಿ ರಕ್ತ ಚಿಮ್ಮುತ್ತೆ. ಆ ರಕ್ತ ಇವರ ಬಟ್ಟೆಗಳಿಗೆ, ಪ್ಯಾಂಟ್ಗಳಿಗೆ, ಶೂಸ್ಗಳಿಗೆ ಹಾರುತ್ತೆ. ಆದ್ರೆ ಈ ಒಂದು ಫೋಟೋ ಏನಿದೆ, ಈ ಒಂದು ಫೋಟೋದಲ್ಲಿ ಇನ್ನೂ ರಕ್ತ ಚಿಮ್ಮಿಲ್ಲ. ರೇಣುಕಾಸ್ವಾಮಿಗೆ ಪ್ರಾಥಮಿಕವಾಗಿ ಹೊಡೆದ ನಂತರ, ಹಲ್ಲೆ ಮಾಡಿದ ನಂತರ ಅವನ ಕೈ ಮುಗಿದು ಫೋಟೋವನ್ನ ತೆಗೆದುಕೊಂಡು ಆ ಫೋಟೋವನ್ನ ಪವನ್ ತನ್ನ ಮೊಬೈಲ್ ನಲ್ಲಿ ತೆಗೆದುಕೊಂಡು ದರ್ಶನ್ಗೆ ತೋರಿಸುವಂತದ್ದು ಆಗತ್ತೆ. ನೋಡಿ, ಈ ರೀತಿಯಾಗಿ ಕರ್ಕಬಂದು ಹೊಡೆದು ಕೂರಿಸಿದೀವಿ ಅಂತ ಹೇಳಿ. ಇವ್ರದ್ದು ಯಾವಾಗ್ಲೂ ಹಿಂದಿನಿಂದ ಮಾಡಿರುವಂತ ಸಾಕಷ್ಟು ಪ್ರಕರಣದಲ್ಲಿ ಒಂದು ಎಮ್ಮೋ ಏನಪ್ಪಾ ಅಂತ ಅಂದ್ರೆ, ಯಾರಾದ್ರೂ ದರ್ಶನ್ ವಿರುದ್ಧ ಮಾತಾಡಿದ್ರೆ, ದರ್ಶನ್ ವಿರುದ್ಧ ಕೆಟ್ಟದಾಗಿ ಪೋಸ್ಟ್ ಹಾಕಿದ್ರೆ ಅಂತವ್ರನ್ನ ಕರ್ಕೊಂಡ್ಬಂದು ಹೊಡೆದು ಅದನ್ನ ವಿಡಿಯೋ ಮಾಡಿ, ತಪ್ಪಾಯ್ತು, ನಾನು ಇನ್ ಮುಂದೆ ಡಿ ಬಾಸ್ಗೆ ಈ ರೀತಿಯಾಗಿ ಏನು ಮಾಡೋದಿಲ್ಲ ಅಂತ ಹೇಳಿ ಹೇಳೋದನ್ನ ವಿಡಿಯೋ ರೆಕಾರ್ಡ್ ಮಾಡೋದು, ಮತ್ತೆ ಫೋಟೋಗಳನ್ನು ತೆಗೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಇವರ ಒಂದು ಹಿಂದಿನಿಂದ ಮಾಡ್ಕೊಂಡ್ ಬಂದಂತ ಕೃತ್ಯಗಳಾಗಿದ್ದು. ಅದೇ ರೀತಿಯಾಗಿ ಇಲ್ಲೂ ಸಹಿತ ಅವನ ಫೋಟೋ ಮತ್ತೆ ವಿಡಿಯೋನ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಒಂದು ಮೊದಲನೇದಾಗಿ ಫೋಟೋವನ್ನ ತೆಗಿತಾರೆ. ಅಲ್ಲಿ ರೇಣುಕಾಸ್ವಾಮಿ ಕೈ ಮುಗಿದು ಕೇಳ್ಕೊಳ್ತಾ ಇರೋ ರೀತಿಯಲ್ಲಿ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರೋದು ಗೊತ್ತಾಗುತ್ತೆ. ಅದಾದ್ಮೇಲೆ ಅವನು ನೆಲದ ಮೇಲೆ, ಹುಲ್ಲಿನ ಮೇಲೆ ಏನ್ ಬಿದ್ದಿದ್ದಾನೆ ಲಾರಿ ಮುಂದೆ ಶೆಡ್ ನಲ್ಲಿ, ಅಷ್ಟೊತ್ತಿಗಾಗ್ಲೇ ಆತ ಜ್ಞಾನ ತಪ್ಪಿದ್ದಾನೆ. ಅದ್ರಲ್ಲಿ ನೋಡ್ಬೋದು ಅವನ ಬಾಡಿಯಲ್ಲಿ ಯಾವುದೇ ರೀತಿಯಾದಂತ ಕಂಡು ಬಿಟ್ಟಿರೋದಾಗ್ಲಿ, ಆಕ್ಟಿವಿಟಿ ಆಗ್ಲಿಲ್ಲ. ಅದಾದ್ಮೇಲೆ ಅವನನ್ನ ಯಾವಾಗ ಆತ ಫುಲ್ ನೆಲಕ್ಕೆ ಬಿದ್ದಿರ್ತಾನೆ, ಆಗ ಅವನಿಗೆ ಶಾಕ್ ಕೊಟ್ಟು ಎದ್ದೇಳಿಸುವಂತ ಪರಿಸ್ಥಿತಿಯನ್ನ ಮಾಡ್ತಾರೆ. ಇದು ಎರಡು ಸಹಿತ ಪೊಲೀಸರು ಸೈಬರ್ ಲ್ಯಾಬ್ ನಲ್ಲಿ ಏನು ಮೊಬೈಲ್ಗಳನ್ನ ಡೇಟಾ ರಿಟ್ರೀವ್ ಅನ್ನ ಮಾಡಿಸಿದ್ರು. ಆ ಡೇಟಾ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಪವನ್ ಮೊಬೈಲ್ ಅಲ್ಲಿ ಮತ್ತೆ ಪ್ರದೀಶ್ ಮೊಬೈಲ್ ಅಲ್ಲಿ ಫೋಟೋಗಳು ಸಿಕ್ಕಿರೋದು. ಇವರು ಕೊಲೆಯಲ್ಲಿ ನಾವು ಭಾಗಿನೇ ಆಗಿಲ್ಲ ಅಂತ ಹೇಳಿ ಎಲ್ಲ ಡಿಫೆಂಡ್ ಮಾಡ್ಕೊಳಕ್ ಆಗಲ್ಲ ಅನ್ನೋದಕ್ಕೆ ಈ ಸಾಕ್ಷಿಗಳು ಪ್ರಮುಖವಾಗಿ ಆಗ್ತವೆ. ಯಾಕಂತಂದ್ರೆ ಇವು ಸಂಬಂಧನೇ ಇಲ್ಲ ಅಂತ ಅಂದ್ಮೇಲೆ ಇವನ್ ಮೊಬೈಲ್ ಅಲ್ಲಿ ಯಾಕೆ ಇವನ್ ಹೋಗಿ ಆ ಸ್ಥಳದಲ್ಲಿ ಕ್ಲಿಕ್ ಮಾಡದ ಫೋಟೋನ ಅನ್ನೋದು ಅಧಿಕಾರಿಗಳ ಮುಂದಿನ ದಿನಗಳಲ್ಲಿ ಟ್ರಯಲ್ಸ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ಪ್ರಶ್ನೆ ಆಗುತ್ತೆ. ಹೀಗಾಗಿ ಈ ಫೋಟೋಗಳು ಏನಿದಾವೆ, ಈ ಫೋಟೋಗಳು ಈ ವ್ಯಕ್ತಿಗಳ ಮೊಬೈಲ್ ನಲ್ಲೇ ತೆಗೆದಿದ್ದಾರೆ ಅನ್ನೋದಕ್ಕೆ, ಮತ್ತೆ ಈ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆ ಕ್ರೂರತೆ ಮತ್ತೆ ಅಟ್ಯಾಕ್ ಮಾಡಿದಂತ ಹೊಡೆದಂತ ಸಂದರ್ಭದಲ್ಲಿ ಅವನು ಕೇಳ್ಕೊಂಡಿದ್ದಂಥದ್ದು, ಇದೆಲ್ಲದೂ ಇನ್ವೆಸ್ಟಿಗೇಷನ್ ಏನು ಪೊಲೀಸರು ಸ್ಟೆಪ್ ಬೈ ಸ್ಟೆಪ್ ಸ್ಟೇಟ್ಮೆಂಟ್ಗಳಲ್ಲಿ ಸಾಕ್ಷಿಗಳ ಆಧಾರದಲ್ಲಿ ತಂದಿದ್ರು, ಅದೆಲ್ಲದಕ್ಕೂ ಪೂರಕವಾಗಿ ನಿಂತುಕೊಳ್ಳುತ್ತೆ ಇದೆರಡು ಫೋಟೋಗಳು ಮುಂದಿನ ದಿನದಲ್ಲಿ ನ್ಯಾಯಾಲಯದಲ್ಲಿ. ರೆಹಮಾನ್,
ನಿಜ ಪ್ರಜ್ವಲ್, ಈ ಎರಡು ಫೋಟೋಗಳನ್ನ ನೀವು ನೋಡಿದಿರಿ. ಒಂದ್ ಕಡೆ ನೀವು ಹೇಳ್ತಾ ಇದ್ರಿ ಬಿದ್ದಿರುವಂತಹ ಒಂದು ಫೋಟೋ, ಇನ್ನೊಂದು ಕುಳಿತುಕೊಂಡಿರುವಂತಹ ಒಂದು ಫೋಟೋ. ಆ ಶೆಡ್ ನಲ್ಲಿ ಮಂಡಿಯೂರಿ ಕುಳಿತಿರುವಂತಹ ರೇಣುಕಾ ಸ್ವಾಮಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾನೆ. ಬಹುಶಃ ಇದುವರೆಗೂ ಕೂಡ ನೀವು ಕೊಡ್ತಾ ಇಂತಹ ಒಂದು ರಿಪೋರ್ಟ್ ನಲ್ಲಿ ನೀವು ಹೇಳ್ತಾ ಇರ್ತಿದ್ರಿ. ಸೊ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನ ನೀವು ಮೆನ್ಷನ್ ಮಾಡಿದ್ರಿ ಪ್ರಜ್ವಲ್. ಆತನ ಪಕ್ಕೆಲುಬಿಗೆ ಎಷ್ಟು ಫೋರ್ಸ್ ಆಗಿ ಒದ್ದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಆತನ ಪಕ್ಕೆಲುಬಿನ ಒಂದು ಎಲುಬುಗಳು ಅದು ಶ್ವಾಸಕೋಶದ ಒಳಗೂ ಕೂಡ ಹೊಕ್ಕಿವೆ ಅಂತ ಹೇಳಿ, ಅಷ್ಟರ ಮಟ್ಟಿಗೆ ಕ್ರೂರತೆ ಇತ್ತು ಅಂತ ಹೇಳಿ. ಬಹುಶಃ ಅದಕ್ಕೂ ಕೂಡ ಸಾಕ್ಷಿ ಎಂಬಂದ ಈ ಒಂದು ಫೋಟೋ ನಮ್ಮ ಮುಂದೆ ಇದೆ ಅಂತ ಅನ್ಸುತ್ತೆ ಪ್ರಜ್ವಲ್. ಬಹುಶಃ ಈ ಫೋಟೋನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಆ ರಿಬ್ಸ್ ನ ಭಾಗದಲ್ಲಿ ಒಂದು ಬ್ಲಾಕ್ ಸ್ಪಾಟ್ ಕಾಣಿಸ್ತಾ ಇದೆ, ಅಲ್ಲಿಗೆ ಪೆಟ್ಟು ಬಿದ್ದಿರುವಂತದ್ದು. ಬಹುಶಃ ಅದರಿಂದಾಗಿ ಈ ಪಕ್ಕೆಲುಬು ಮುರಿದಿರಬಹುದು, ಅದು ಹೋಗಿ ಶ್ವಾಸಕೋಶಕ್ಕೆ ಹೊಕ್ಕಿರಬಹುದು ಅನ್ನುವಂಥದ್ದಕ್ಕೂ ಕೂಡ ಸಾಕ್ಷಿಯಾಗಿ ಕಾಣುತ್ತೆ ಈ ಫೋಟೋವನ್ನ ವಿವರಿಸೋದಾದ್ರೆ ಪ್ರಜ್ವಲ್. ರೆಹಮಾನ್, ಈ ಫೋಟೋದಲ್ಲಿ ಕಾಣಿಸೋ ರೀತಿ ಸಾಕಷ್ಟು ಮಾರ್ಕ್ಗಳು ಅವನ ದೇಹದ ಮೇಲೆ ಕಾಣ್ತವೆ. ಇದೆಲ್ಲದನ್ನು ಸಹಿತ ಪೊಲೀಸರು ಒಂದೊಂದು ಮಾರ್ಕ್ ಅನ್ನು ಸಹಿತ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಹೊಡೆದಿರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆಯನ್ನ ಮಾಡಿ ಸಾಕ್ಷಿಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇವನು ರೇಣುಕಾ ಸ್ವಾಮಿ ಕೆಳಗಡೆ ಬೀಳ್ತಾನಲ್ವಾ, ಈತ ಒದೆ ತಿಂದು ಇವರ ಏಟುಗಳನ್ನ ತಾಳಲಾರದೆ ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರುವಂತೆ ದರ್ಶನ್ ಸುಮಾರು 107 kg ವೆಯ್ಟ್ ಇರ್ತಾರೆ. ಈ 107 kg ಇರುವಂತ ದೈತ್ಯ ದೇಹದ ಒಬ್ಬ ಮನುಷ್ಯ ಆತನ ಎದೆ ಮೇಲೆ ಕಾಲಿಟ್ಟು ಒದಿತಾರೆ. ಆ ಎದೆ ಮೇಲೆ ಕಾಲಿಟ್ಟು ಮಲಗಿದ್ದಂತ ಪೋಸ್ಟರ್ ಅಲ್ಲಿ ಒದಿತಾರೆ. ಅಂದ್ರೆ ಇವನು ಹಾಸು ನೆಲದ ಮೇಲೆ ಏನ್ ಹಿಂಗೆ ಸ್ಟ್ರೈಟ್ ಹಿಂಗೆ ಅಂಗಾತ ಮಲಗಿದ್ದಾನೆ, ಆ ಸಂದರ್ಭದಲ್ಲಿ ಅವನು ಎದೆ ಮೇಲೆ ಕಾಲಿಟ್ಟು ತುಳಿತಾರೆ ಮತ್ತೆ ಎದೆ ಮೇಲೆ ಕಾಲಿಟ್ಟು ಒದಿತಾರೆ. ಈ ಎದೆ ಮೇಲೆ ಒದ್ದಂತ ಸಂದರ್ಭದಲ್ಲಿ ಆತನ ರಿಬ್ಸ್ ಗಳು ಮುರಿದು ಒಳಗಿರುವಂತ ಲಂಗ್ಸ್ ಗೆ ಹೋಗಿ ಚುಚ್ಕೊಂಡಿದೆ, ಶ್ವಾಸಕೋಶಕ್ಕೆ ಚುಚ್ಕೊಂಡಿದೆ, ಆ ಮುರಿದು ಹೋಗಿದೆ ಅನ್ನೋದಕ್ಕೆ ಒಂದಷ್ಟು ಟೆಕ್ನಿಕಲ್ ರಿಪೋರ್ಟ್ ಗಳನ್ನ ಸಹಿತ ಅಧಿಕಾರಿಗಳಿಗಾಗಲೇ PM ಮಾಡಿರುವಂತ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಿಂದಲೂ ಸಹಿತ ಪಡ್ಕೊಂಡಿದ್ದಾನೆ. ಅಂದ್ರೆ ಎಷ್ಟು ತೂಕ ಇರುವಂತ ವ್ಯಕ್ತಿ ಎಷ್ಟು ಫೋರ್ಸ್ ಹಾಕಿ ಒದ್ರೆ, ಯಾವ ಪೋಸ್ಟರ್ ಅಲ್ಲಿ ಒದ್ರೆ ಈ ರೀತಿಯಾಗಿ ಮೂಳೆಗಳು ಮುರಿತವೆ ಅನ್ನೋದನ್ನ ಸೈಂಟಿಫಿಕ್ ಆಗಿ ಅನಲೈಸ್ ಮಾಡ್ಕೊಡಿ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳಿದ್ರು. ಆ ಅಧಿಕಾರಿಗಳ ಪ್ರಶ್ನೆಗೂ ಸಹಿತ ಫೋಟೋದಲ್ಲಿ ಇರೋದಕ್ಕೆ ತಕ್ಕಂತೆ, ಅಂದ್ರೆ ಈ ಫೋಟೋದಲ್ಲಿ ಕಾಣಿಸುತ್ತೆ ಅವನು ನೆಲದ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಅವನಿಗೆ ಒದಿಯುವಂತ ತುಂಬಾ ಸುಲಭ. ಪಕ್ಕದಲ್ಲಿ ನಿಂತ್ಕೊಂಡು ಒದ್ರೆ ನೇರವಾಗಿ ಒದಿಬಹುದು, ನೆಲಕ್ಕೆ ಒದಿಯೋ ರೀತಿಯಲ್ಲಿ ಅವನು ಎದೆಗೆ ಒದಿಬಹುದು. ಆ ರೀತಿಯಾಗಿ ಒದ್ದಿದ್ದಾರೆ. ಹೀಗಾಗಿ ಅವನಿಗೆ ಜಾಸ್ತಿ ಡ್ಯಾಮೇಜ್ಗಳಾಗಿದ್ದಾವೆ ಅಂತ ಹೇಳಿ, ಮತ್ತೆ ಆತನ ಪ್ರೈವೇಟ್ ಪಾರ್ಟ್ಗೂ ಸಹಿತ ಕಾಲ್ನಲ್ಲಿ ಒದ್ದಿದ್ದಾರೆ. ಅದರಿಂದನೂ ಪ್ರೈವೇಟ್ ಪಾರ್ಟಿನ ಏನಿದೆ ಪ್ರೈವೇಟ್ ಪಾರ್ಟ್ನಲ್ಲಿ ಸಾಕಷ್ಟು ಏಟ್ಗಳು ಬಿದ್ದಿದ್ದಾವೆ, ಒಳ ರಕ್ತಸ್ರಾವ ಆಗಿದೆ ಅನ್ನೋದನ್ನು ಸಹಿತ ಅಧಿಕಾರಿಗಳು ಕೊಟ್ಟಿದ್ದಾರೆ. ಮತ್ತೆ ಎರಡನೇ ಫೋಟೋ ಏನಿದೆ ಎರಡನೇ ಫೋಟೋ ತೆಗೆಯೋತ್ತಿಗೆ ಆಲ್ಮೋಸ್ಟ್ ಇವನು ನೆಲಕ್ಕೆ ಕುಸಿದು ಬಿದ್ದಿದ್ದಾನೆ. ಇವನ ರೇಣುಕಾ ಸ್ವಾಮಿಗೆ ಯಾವುದೇ ರೀತಿಯಾದಂತ ಇದಿಲ್ಲ, ಏನು ಬಾಡಿ ಆಕ್ಟಿವಿಟಿನೇ ಇಲ್ಲ. ಅದಾದ್ಮೇಲೆ ಇವರು ಕರೆಂಟ್ ಕೊಡ್ತಾರೆ. ಆ ಎರಡನೇ ಫೋಟೋದಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಇನ್ನು ಈ ಪಕ್ಕೆ ಭಾಗದಲ್ಲಿ ಮತ್ತೆ ಈ ಹೊಟ್ಟೆ ಭಾಗದಲ್ಲಿ ಎದೆ ಭಾಗದಲ್ಲಿ ಕೈಗೆ ಇನ್ನು ಕರೆಂಟ್ ಕೊಟ್ಟಿರುವಂತ ಮಾರ್ಕ್ಗಳು ಕಾಣಿಸಲ್ಲ. ಒಂದು ಬಲಗೈ ಆತನ ಎದೆ ಮೇಲೆ ಹಿಂಗೆ ಮಡಚಿದಂತೆ ಇದೆ, ಇನ್ನೊಂದು ಎಡಗೈ ಏನಿದೆ ಅದನ್ನ ನೇರವಾಗಿ ಬಿಟ್ಟಿದ್ದಾನೆ. ಅಲ್ಲೆಲ್ಲೂ ಸಹಿತ ಕರೆಂಟ್ ಶಾಕ್ ಕೊಟ್ಟಾಗ ಆಗುವಂತ ಗಾಯಗಳು ಸದ್ಯಕ್ಕೆ ಕಾಣ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಇದಾದ್ಮೇಲೆ ಆತ ಜ್ಞಾನ ತಪ್ಪಿ ಬಿದ್ದಾಗ ಇವ್ ನಾಟಕ ಮಾಡ್ತಿದ್ದಾನಂತ ಸಹಿತ ಹೊಡೆದಿದ್ದಾರೆ ರೆಹಮಾನ್. ಎಷ್ಟು ಮಟ್ಟಿಗೆ ಕ್ರೂರತೆ ಇರ್ಬೋದು. ಅವನು ಒದೆ ತಿಂದು ತಾಳಲಾರದೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ರೆ ಇವರು ಅವನು ನಾಟಕ ಮಾಡ್ತಿದ್ದಾನೆ, ಒದಿ ಇವನನ್ನ ಎದ್ದೇಳ್ಸು ಅಂತೇಳಿ ಮತ್ತೆ ಒದ್ದಿರೋದು ಇದೆ, ಮತ್ತೆ ಒಡೆದು ಬಡ್ದು ಆತನನ್ನ ಮೇಲೆ ಎದ್ದೇಳಿಸುವಂತ ಪ್ರಯತ್ನ ಮಾಡಿರೋದು. ಇದು ಯಾವುದೋ ಆಗ್ದಲೇ ಇದ್ದಾಗ ನೀರ್ ಹಾಕ್ತಾರೆ, ನೀರ್ ಹಾಕಿದ್ರು ಅವನು ಎದ್ದೇಳದಲ್ಲೇ ಇದ್ದಾಗ ಅವನಿಗೆ ಕರೆಂಟ್ ಶಾಕನ ಮೆಗ್ಗರ್ ಮೂಲಕವಾಗಿ ಕರೆಂಟ್ ಶಾಕನ ಕೊಡ್ತಾರೆ. ವೆಹಿಕಲ್ಗಳು ಬ್ಯಾಟ್ರಿ ಡೌನ್ ಆದಾಗ ಅದನ್ನ ಬೇರೆ ಒಂದು ಸ್ಪಾರ್ಕ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ಲಿಕ್ಕೆ ಈ ಮೆಗ್ಗರನ್ನ ಬಳಸ್ತಾರೆ. ಆ ಮೆಗ್ಗರಿಂದ ಅವನಿಗೆ ಕರೆಂಟ್ ಶಾಕನ್ನ ಕೊಡೋದಾಗುತ್ತೆ. ಹೀಗಾಗಿ ಅವನ ದೇಹದಲ್ಲಿ ನಂತರದಲ್ಲಿ ಮತ್ತೆ ಒಂದಷ್ಟು ಗಾಯಗಳು ಆಗ್ತವೆ ರೆಹಮಾನ್. ನಿಜ ಪ್ರಜ್ವಲ್, ಹಾಗೆ ಈ ಫೋಟೋಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಎಂಥವ್ರಿಗೂ ಕೂಡ ಬೇಸರ ಆಗತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಆತ ಕೆಳಗೆ ಬಿದ್ದು ಆತ ಅಂಗಲಾಚಿ ಬೇಡ್ಕೊಳ್ತಾ ಇರುವಂತದ್ದು, ಆ ಕೈನ ಅಬ್ಸರ್ವ್ ಮಾಡಿ ಪ್ರಜ್ವಲ್, ಆ ಕೈಯಲ್ಲಿ ರಕ್ತ ಸಿಕ್ತವಾಗಿದೆ, ಆ ಕೈ ಅಂದ್ರೆ ಹೆಪ್ಪುಕಟ್ಟಿದೆ ಆ ಕೈಯಲ್ಲಿ. ಬಹುಶಃ ಒಂದು ವಿಡಿಯೋದೊಳಗಿನ ಒಂದು ಸ್ಕ್ರೀನ್ ಶಾಟ್ ಮಾಡಿ ಇದನ್ನ ಬಹುಶಃ ಕ್ಯಾಪ್ಚರ್ ಮಾಡಿರ್ಬೋದು. ಅದರ ಒಂದು ವಿಡಿಯೋ ಕೂಡ ಬಹುಶಃ ಪೊಲೀಸರ ಬಳಿ ಇದ್ದಿರಲೂಬಹುದು. ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಈತ ತನ್ನ ಪ್ರಾಣ ಭಿಕ್ಷೆಯನ್ನ ಹೇಗೆ ಬೇಡ್ತಾ ಇದ್ದಾನೆ ಅಂತ ಹೇಳಿ. ಬಹುಶಃ ಆ ಫೋಟೋದಲ್ಲಿ ನೋಡಿದ್ರು ಕೂಡ ಆತನ ಮುಖಚರ್ಯೆ, ಆತ ಅಂಗಲಾಚಿ ಬೇಡ್ಕೊಳ್ತಾ ಇರುವಂತದ್ದು, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ಬಹುಶಃ ಏನೋ ಒಂದು ತಪ್ಪಾಗಿದೆ ನನ್ನಿಂದ, ಬಟ್ ಇನ್ಮುಂದೆ ಆಗೋದಿಲ್ಲ ಅಂತ ಹೇಳಿ ಬಹುಶಃ ಆತ ಬೇಡ್ಕೊಂಡಿರ್ಬೋದು. ಅದನ್ನ ಮಾಡಿದ್ರೂ ಕೂಡ ಈ ಕ್ರೂರಿಗಳು ಆತನನ್ನ ಬಿಡದೆ ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇಡೀ ಒಂದು ನಾಗರಿಕ ಸಮಾಜ ತಲೆ ತಗ್ಸುವಂತ ಒಂದು ವಿಚಾರ. ಆ ಬಡಕಲು ದೇಹ ನೋಡಿ ಪ್ರಜ್ವಲ್, ಎಷ್ಟು ಅಂಗಲಾಚಿ ಅವನು ಬೇಡ್ಕೊಳ್ತಾ ಇದ್ದಾನೆ. ತನ್ನ ಮುಂದೆ ದೈತ್ಯರು ನಿಂತಿದ್ದಾರೆ, 17 ಜನ ಸೇರ್ಕೊಂಡು ಒಬ್ಬ ವ್ಯಕ್ತಿಯನ್ನ ಹೊಡೆದಾಕ್ತಾರೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಬೇರೆ ಬೇರೆಯವ್ರ ಪಾತ್ರ ಬೇರೆ ಬೇರೆ ಇದೆ ಈ ಒಂದು ಪ್ರಕರಣದಲ್ಲಿ. ಅಷ್ಟು ಜನ ಒಬ್ಬ ವ್ಯಕ್ತಿಯನ್ನ ಹಿಂಗ್ ಹೊಡೆದಾಕ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬೇಸರ ತರಿಸುವಂತ ಒಂದು ವಿಚಾರ ಪ್ರಜ್ವಲ್.
ರೆಮನ್ ಪ್ರಾಬಬ್ಲಿ ಒಡಿಯೋ ಸೀನಲ್ಲಿ 17 ಜನ ಅಲ್ಲ, ಅವರು 4 ಜನ ಹೋಗಿ ಸರೆಂಡರ್ ಆಗಿದ್ದಂತ ಒಂದು ಟೀಮು, ಮತ್ತೆ ಇನ್ನೊಂದ್ 2 ಜನ ಕಾರ್ ಡ್ರೈವರ್ಗಳು ಹೊರಗಡೆ ಇದ್ರು. ಒಂದು 10 ರಿಂದ 11 ಜನ ಪ್ರಾಬಬ್ಲಿ ಅವರು ಅಸಾಲ್ಟ್ ಮಾಡಿದಂತ ಪ್ಲೇಸ್ ನಲ್ಲಿ. ಇಲ್ಲಿ ಆತನ ದೇಹದ ಪರಿಸ್ಥಿತಿಯನ್ನ ಮತ್ತೆ ಆತ ಅಂಗಲಾಚಿ ಬೇಡೋದನ್ನ ನೋಡೋದೇ ಆದ್ರೆ ಒಂದು ಸ್ಪಷ್ಟ, ಯಾವ ಹೆತ್ತ ತಂದೆ ತಾಯಿಯು ಅವರ ಮಕ್ಕಳನ್ನ ನೋಡಲು ಇಷ್ಟಪಡದ ಪರಿಸ್ಥಿತಿ, ಅಂದ್ರೆ ಯಾವ ಕಾರಣಕ್ಕೂ ಅವರ ಮಕ್ಕಳನ್ನ ಈ ಒಂದು ಸ್ಥಿತಿಯಲ್ಲಿ ನೋಡಬಾರದು, ಆ ಒಂದು ಸ್ಥಿತಿಗೆ ಅವರ ತಂದೆ ತಾಯಿಗಳ ನೋಡುವಂತ ಪರಿಸ್ಥಿತಿಯನ್ನ ಈ ಕ್ರೂರ ವ್ಯಕ್ತಿಗಳ ನಿರ್ಮಾಣ ಮಾಡಿದ್ರು. ಯಾವುದೇ ಒಬ್ಬ ವ್ಯಕ್ತಿಯ ಈ ಸಿನಿಮಾದಲ್ಲಿ ಮಾತ್ರನೇ ಜನ ಇಂಥ ಸೀನ್ಗಳನ್ನ ನೋಡಿ ಹೀರೋ ಹೊಡಿಬೇಕಾರೆ ಎಂಜಾಯ್ ಮಾಡ್ಬೋದೇ ಹೊರತು, ಯಾಕಂತಂದ್ರೆ ಅವ್ನು ವಿಲನ್ ಆಗಿರ್ತಾನೆ ಅನ್ನೋ ಕಾರಣಕ್ಕೆ ಎಂಜಾಯ್ ಮಾಡ್ಬೋದೇ ಹೊರತು, ನಿಜ ಜೀವನದಲ್ಲಿ ಯಾವೊಬ್ಬ ವ್ಯಕ್ತಿಯ ಜೀವನದಲ್ಲಿ ಇಂಥ ಪರಿಸ್ಥಿತಿಗೆ ತಲುಪೋದನ್ನ ಅವನ ಕುಟುಂಬ ಆಗ್ಲಿ, ಇಡೀ ಸಮಾಜ ಆಗ್ಲಿ, ನ್ಯಾಯಾಂಗ ವ್ಯವಸ್ಥೆ ಆಗ್ಲಿ, ಪೊಲೀಸ್ ಇಲಾಖೆ ಆಗ್ಲಿ, ಯಾರು ಕೂಡ ನೋಡಿ ಒಪ್ಪಿಕೊಳ್ಳುವ ಅಥವಾ ಅದನ್ನ ಜಸ್ಟಿಫೈ ಮಾಡುವ ಪರಿಸ್ಥಿತಿಯಲ್ಲಿ ಆತನ ಪರಿಸ್ಥಿತಿ ಇಲ್ಲ. ಒಬ್ಬ ಅವನ ಜೀವವನ್ನ ಉಳಿಸ್ಕೊಳ್ಳಿಕ್ಕೆ ಅಂಗಲಾಚಿ ಬೇಡ್ತಾನೆ ಅಂತ ಅಂದ್ರೆ ಅವನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿರುತ್ತೆ. ಮತ್ತೆ ಇವರು ಅಲ್ಲಿ ಅಷ್ಟು ಜನ ಸೇರ್ಕೊಂಡು, ಒಂದು 8 ರಿಂದ 10 ಜನ ಸೇರ್ಕೋತಾರೆ. 8 ರಿಂದ 10 ಜನ ಸೇರ್ಕೊಂಡು ಆತನ ಮೇಲೆ ನಿರಂತರವಾಗಿ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆತನ ಪರಿಸ್ಥಿತಿ, ಮನಸ್ಥಿತಿ ಮತ್ತೆ ದೇಹದ ಸ್ಥಿತಿ ಹೆಂಗಾಗಿರ್ಬೇಕು. ಮತ್ತೆ ಇವರೆಲ್ಲರೂ ಕೂಡ ಬಲಿಷ್ಠವಾಗಿದ್ದಾರೆ. ಆ ಬಲಿಷ್ಠವಾಗಿದ್ದಂತ ವ್ಯಕ್ತಿಗಳು ಆ ದೇಹದಲ್ಲಿ ಶಕ್ತಿಹೀನಂತೆ ಇರುವಂತ ರೇಣುಕಾಸ್ವಾಮಿಯ ದೇಹದ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಗ್ಬೋದು. ಮತ್ತೆ ಈ 2 ಫೋಟೋದಲ್ಲಿ ಮೊದಲನೇದಾಗಿ ಆ ಲಾರಿ ಮುಂದೆ ಕೂತ್ಕೊಂಡು ಅಂಗಲಾಚಿ ಬೇಡ್ತಿರುವಂತ ಫೋಟೋದಲ್ಲಿ ಅಷ್ಟೇ ಇನ್ನೂ ರಕ್ತ ಸಿಕ್ಕ ಆಗಿಲ್ಲ. ಅಂದ್ರೆ ರೇಣುಕಾಸ್ವಾಮಿಗೆ ಮೇಜರ್ ಅಸಾಲ್ಟ್ ಇನ್ನೂ ಸಹಿತ ಆಗಿಲ್ಲ. ಆತನನ್ನ ಹಿಡ್ಕೊಂಡು ಬರೀ ಕೇವಲ ಸಣ್ಣ ಪುಟ್ಟದಾಗಿ ಒಡೆದು ಬಡ್ದು ಎದುರಿಸುವಂತ ಕೆಲಸಗಳಾಗ್ತದೆ. ಆತನ ಎದೆ ಮೇಲಾಗ್ಲಿ ರಕ್ತ ಇಲ್ಲ, ತಲೆ ಮೇಲೆ ಮುಖದ ಹತ್ರ, ಕಣ್ಣಿನ ಹತ್ರ ಒಂದು ಕಣ್ಣನ್ನ ಆತ ಮುಚ್ಕೊಂಡಿದ್ದಾನೆ, ಒಂದಷ್ಟು ಏಟ್ಗಳು ಬಿದ್ದಿದ್ದಾವೆ ಅನ್ನೋದು ಬಿಟ್ರೆ ಆತ ಇನ್ನೂ ಸಾಯುವ ಪರಿಸ್ಥಿತಿಯನ್ನ ಒಂದು ಫೋಟೋದಲ್ಲಿ ಇದ್ದಾಗಂತೂ ತಲುಪಿರಲಿಲ್ಲ. ಅದಾದ್ಮೇಲೆ ಇವರ ಅಸಾಲ್ಟು, ಹೊಡೆಯುವಂಥದ್ದು, ತೀವ್ರವಾಗಿ ಲಾಠಿಯನ್ನ ಬಳಸೋದು, ಕಾಲಲ್ಲಿ ಒದೆಯುವಂಥದ್ದು, ಹೆಂಗ್ ಬೇಕಂಗೆ ಗುದ್ದುವಂಥದ್ದು, ಎಸೆಯುವಂಥದ್ದು, ತೆಗೆದು ಲಾರಿಗಳಿಗೆ ಓಡಿಸುವಂಥದ್ದು, ಇವೆಲ್ಲದೂ ಕೂಡ ಆಗುತ್ತೆ. ಇದು ಒಂದು ರೀತಿಯಲ್ಲಿ ಶೋಚನೀಯ ಪರಿಸ್ಥಿತಿಯನ್ನ ರೇಣುಕಾಸ್ವಾಮಿ ಅನುಭವಿಸಿದ್ದಾನೆ. ಪೊಲೀಸರ ತನಿಖೆ ಪ್ರಕಾರ ಬೆಳಗ್ಗೆ 10 ಗಂಟೆಗೆ ಅಲ್ಲಿ ಕಿಡ್ನಾಪ್. ಈಗ ರೇಣುಕಾಸ್ವಾಮಿ ಅವರ ಚಿಕ್ಕಪ್ಪ ಷಡಕ್ಷರಿ ಅವರಿದ್ದಾರೆ ನಮ್ಮ ಜೊತೆಗೆ ಮಾತಾಡೋಣ. ನಮಸ್ತೆ ಸರ್. ಷಡಕ್ಷರಿ ಅವರೇ, ಈಗ ಟಿವಿ9 ನೋಡ್ತಾ ಇದ್ದೀರಿ ಅಂತ ಅನ್ಕೋತೀನಿ. ಫೋಟೋಸ್ ನೋಡಿದ್ರ ರೇಣುಕಾಸ್ವಾಮಿ ಬಹುಶಃ ಕೊನೆ ಕ್ಷಣದ ಫೋಟೋಗಳದು, ಏನ್ ಹೇಳ್ತೀರಿ ಷಡಕ್ಷರಿ ಅವರೇ? ಸರ್ ಇಲ್ಲ, ನಾನು ಹೊರಗಡೆ ಇದ್ದೆ ಸರ್, ನಾನು ನೋಡಿಲ್ಲ. ನಾನು ನೋಡ್ತೀನಿ ಸರ್. ಒಂದೇ ಅದೇ ಮಾಹಿತಿ ಅಂತ ಇತ್ತು ಸರ್, ಅಷ್ಟೇ. ಏನು ಬಹಳ ಬೇಡ್ಕಂತ ಇದ್ದ ಅವನು, ಆದ್ರೂ ಅವರು ಇದನ್ನ ಮಾಡಿಲ್ಲ ಅನ್ನೋದು ಒಂದು ಇದಿತ್ತು ಸರ್. ಅದು ಒಂದ್ ರೀತಿಯ ಅಕ್ಷಮ್ಯ ಇದು ಸರ್. ಅದು ಆ ರೀತಿ ಇದ್ರೆ, ತಪ್ಪು ಮಾಡಿದ್ರೆ ಅದನ್ನ ಬೇರೆ ರೀತಿಯಾದಂಥದ್ದು ಮಾಡ್ಬೋದಾಗಿತ್ತು ಶಿಕ್ಷೆನ. ಈ ರೀತಿ ಮಾಡಿದ್ದು ತಪ್ಪು ಅಂತ ಅನ್ಸುತ್ತೆ. ಷಡಕ್ಷರಿ ಅವರೇ, ಈಗ ನೀವು ಮೊಬೈಲ್ ನಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ಟಿವಿ9 ಲೈವ್ ನೀವು ನೋಡಬಹುದು, ಯೂಟ್ಯೂಬ್ ನಲ್ಲೂ ಕೂಡ. ಜಸ್ಟ್ ಈಗ ಒಂದ್ಸತಿ ಓಪನ್ ಮಾಡಿ ನೋಡಿ ಷಡಕ್ಷರಿ ಅವರೇ, ನಾವು ಲೈನ್ ಅಲ್ಲಿ ಇರ್ತೇವೆ. ಒಂದೇ ಒಂದು 10 ಸೆಕೆಂಡ್ ಹಾಗೆ ಓಪನ್ ಮಾಡಿ ಯೂಟ್ಯೂಬ್. ಟಿವಿ9 ಕನ್ನಡ ಲೈವ್ ಅಂತ ಹೇಳಿ ಹಾಕಿ, ನಿಮಗೆ ಲೈವ್ ಸಿಗುತ್ತೆ ಈಗ. ಅದು ನೋಡಿ, ಅದರಲ್ಲಿ 2 ಫೋಟೋ ತೋರಿಸ್ತಾ ಇದೀವಿ ನಾವು. ನಮಗೆ ಸಿಕ್ಕಿರುವಂತಹ 2 ಫೋಟೋ, ಅದರಲ್ಲಿ ಒಂದು ಫೋಟೋದಲ್ಲಿ ಪಾಪ ರೇಣುಕಾಸ್ವಾಮಿ ಕೊನೆ ಕ್ಷಣದ ಫೋಟೋಗಳವು. ಹೇಳೋಕ್ಕೂ ಕೂಡ ಬೇಸರ ಆಗತ್ತೆ, ನಿಮ್ ಜೊತೆ ನಿಜಕ್ಕೂ ಮಾತಾಡುವಾಗ ನಮಗೂ ಬೇಜಾರಾಗ್ತಾ ಇದೆ ಷಡಕ್ಷರಿ. ಯಾಕಂದ್ರೆ ಯಾರೂ ಕೂಡ ತಮ್ಮ ಯಾರೋ ಪ್ರೀತಿ ಪಾತ್ರರನ್ನಾಗ್ಲಿ ಅಥವಾ ತಮ್ಮ ಸ್ನೇಹಿತರನ್ನಾಗ್ಲಿ, ಇನ್ಫ್ಯಾಕ್ಟ್ ಯಾರೇ ಒಬ್ಬ ವ್ಯಕ್ತಿನೂ ಕೂಡ ಈ ತರದ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ನಮ್ಗೆ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಸಹಜವಾಗಿ ಮನ್ಸಿಗೆ ಬೇಜಾರಾಗತ್ತೆ ಷಡಕ್ಷರಿ ಅವರೇ. ನೋಡಿ, ಅದರಲ್ಲಿ ಒಂದು ಫೋಟೋದಲ್ಲಿ ಪಾಪ ರೇಣುಕಾಸ್ವಾಮಿ ಕೆಳಗೆ ಬಿದ್ದಿರೋದು. ಹೌದು ಸರ್, ನೋಡಿ ಒಂದು ಫೋಟೋ, ಪಾಪ ಮಂಡಿಯೂರಿ ಕೂತ್ಕೊಂಡಿದ್ದಾನೆ ರೇಣುಕಾಸ್ವಾಮಿ. ಅದರಲ್ಲಿ ಕೈ ಮುಗಿದು ಅಂಗಲಾಚಿ ಬೇಡ್ಕೋತಾ ಇದ್ದಾನಾತ. ಅದನ್ನೂ ಕೂಡ ಲೆಕ್ಕಿಸದೆ ಈ ಕ್ರೂರಿಗಳು ಅವನನ್ನ ಹೊಡೆದಾಕಿದ್ದಾರೆ ಅಂತ ಹೇಳಿದ್ರೆ ಸರ್, ಅದನ್ನ ನನಗೆ ನಿಜವಾಗ್ಲೂ ನನಗೆ ಭಾವುಕನಾಗ್ಬಿಟ್ಟಿದೆ ಸರ್. ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಬೇಜಾರು ಅನ್ಸುತ್ತೆ ಸರ್. ಅದು ಯಾರಿಗೂ ಆಗ್ಬಾರ್ದು ಸರ್ ಈ ರೀತಿ. ನಿಜ ಷಡಕ್ಷರಿ ಅವರೇ, ವೈರಿಗಳಿದ್ರು ಆಗ್ಬಾರ್ದು ಸರ್ ಈ ರೀತಿ. ನಿಜ. ಯಾವ ದುಶ್ಮನ್ಗೂ ಕೂಡ ಇಂಥ ಒಂದು ಪರಿಸ್ಥಿತಿ ಬರಬಾರ್ದು ಷಡಕ್ಷರಿ ಅವರೇ. ಸರ್ ಇಲ್ಲ, ತುಂಬಾನೇ ಬೇಸರ ಅನ್ಸುತ್ತೆ ಸರ್. ತುಂಬಾನೇ ಬೇಸರ ಅನ್ಸುತ್ತೆ, ಮಾನಸಿಕವಾದಂತ ನೋವು ಅನ್ಸುತ್ತೆ ಸರ್. ನಿಜ. ನಾನು ಸರ್ ನೀನು ಒಂದು ಮೆಸೇಜ್ ಕಳ್ಸಿದ್ದು ತಪ್ಪಾದ್ರೂ ಅದಕ್ಕೆ ಬೇಕಾದಂತ ದಾರಿಗಳಿದ್ವು, ಮಾರ್ಗಗಳಿದ್ವು. ಈ ರೀತಿ ಇಷ್ಟೊಂದು ಅಮಾನುಷವಾಗಿರುವಂತಹದ್ದು ಹತ್ಯೆ ಮಾಡ್ತಕ್ಕಂಥದ್ದು, ಅಮಾನುಷವಾಗಿರ್ತಕ್ಕಂಥ ಹತ್ಯೆ ಮಾಡಿರೋದು ಬಹಳ ದೊಡ್ಡ ಇದು ಸರ್ ಇದು. ನಿಜ ಸರ್. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ ಇದೆ ಸರ್. ಇವ್ರು ಯಾರು ಸರ್ ಕರ್ಕೊಂಡು ಹೋಗಿ ಹೊಡೆದು ಸಾಯಿಸೋದಕ್ಕೆ? ಇವ್ರಿಗೆ ಯಾರು ಸರ್ ಅಧಿಕಾರ ಕೊಟ್ಟಿರೋರು?
ಅಲ್ವಾ? ಹೌದು ಸರ್. ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ನೋ ಅದೇನು ಕಳ್ಸಿದ್ನೋ ಅದು ತಪ್ಪಿದ್ರೆ ಅದನ್ನ ಅಡ್ರೆಸ್ ಮಾಡೋದಕ್ಕೆ ಬೇರೆ ವಿಧಾನಗಳಿವೆ. ಹಿಂಗೆ ಒಬ್ಬ ವ್ಯಕ್ತಿನ ಹೊಡಿತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬೇಸರ ಆಗತ್ತೆ. ನಿಜ ಷಡಕ್ಷರಿ ಅವರೇ. ಏನ್ವೇ ಷಡಕ್ಷರಿ ಅವರೇ, ಅವ್ರ ಮನೆಗೆ ಹೋಗ್ತಾ ಇದ್ರ, ಬಹುಶಃ ಅವ್ರ ತಂದೆ ತಾಯಿಗೆ ಸಾಂತ್ವನ ಹೇಳ್ಬೇಕಾದ್ರೆ ಇದುವರೆಗೂ ಬರೀ ನಾವು ಮಾತಲ್ಲಿ ಕೇಳ್ತಾ ಇರ್ತಿದ್ವಿ, ಮೂಲಗಳಿಂದ ಮಾಹಿತಿ ಹೊಡೆದಿದ್ದಾರೆ, ಈ ತರದೆಲ್ಲ ಪೆಟ್ಟಾಗಿದೆ ಅನ್ನುವಂಥದ್ದು. ಆದ್ರೆ ಈಗ ಈ ಫೋಟೋಗಳು ಸಿಕ್ಕಾಗ ಸಹಜವಾಗಿ ಅವ್ರ ಫ್ಯಾಮಿಲಿಯವ್ರಿಗೆ ತುಂಬಾನೇ ದುಃಖ ಆಗಿರುತ್ತೆ. ಹೌದು ಸರ್. ನಮ್ಗೂ ನಾವು ನಿನ್ನೆ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ, ನಿಮ್ಗೆ 10 ತಾರೀಕು ಮೇಲೆ ಸಿಗುತ್ತೆ ಇದೆಲ್ಲ ಅಂತ. ಓಕೆ, ಅದು ಚಾರ್ಜ್ ಶೀಟ್ ಎಲ್ಲ ಇದ್ರಲ್ಲಿ ಕಾಪಿ ನಾವು ನೋಡಿದಲ್ಲ ಏನು ಹೇಳೋಣ ಅಂತೇಳಿ ಏನು ಹೇಳಿರ್ಲಿಲ್ಲ ಸರ್. ಇದನ್ನ ಈಗ ತಮ್ಮ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಫೋಟೋನ, ತುಂಬಾ ಬೇಸರ ಆಗ್ಸುತ್ತೆ ಸರ್. ತುಂಬಾ ಮಾನಸಿಕ, ತುಂಬಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಷಡಕ್ಷರಿ ಅವರೇ. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ರಿ. ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಇದು ಅವರ ಚಿಕ್ಕಪ್ಪ ಷಡಕ್ಷರಿ ಅವರ ಮಾತು. ನಿಜ, ಎಂಥವ್ರಿಗೂ ಕೂಡ ಈ ಥರದೊಂದು ಪರಿಸ್ಥಿತಿ ಬರಬಾರ್ದು. ನಮ್ಮ ಪ್ರತಿನಿಧಿ ಪ್ರಜ್ವಲ್ ತುಂಬಾ ಒಳ್ಳೆ ಒಂದು ಮಾತು ಹೇಳ್ತಾ ಇದ್ರು. ಹೆತ್ತವರು ಯಾವತ್ತೂ ಕೂಡ ತಮ್ಮ ಮಕ್ಕಳನ್ನ ನೋಡಬಾರ್ದು ಅಂತ ಅನ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಇದು. ನೋಡಿ, ಇಷ್ಟೊಂದು ಅಸಹಾಯಕನಾಗಿ ತನ್ನ ಮಗ ಒಬ್ಬರ ಮುಂದೆ ಬೇಡ್ಕೊಳ್ತಾ ಇದ್ದಾನೆ, ತನ್ನ ಪ್ರಾಣ ಭಿಕ್ಷೆಯನ್ನ ಬೇಡ್ತಾ ಇದ್ದಾನೆ ಅನ್ನುವಂಥ ಒಂದು ಈ ಚಿತ್ರ ಇದೆಯಲ್ಲ, ಈ ಫೋಟೋ ಇದೆಯಲ್ಲ, ನಿಜಕ್ಕೂ ಪೇರೆಂಟ್ಸ್ಗೆ ಅರಗಿಸ್ಕೊಳ್ಳಲಾಗದಂತಹ ಒಂದು ನೋವಿದು. ಸೊ ಈಗ ಟಿವಿ ನೈನ್ಗೆ ಲಭ್ಯವಾಗಿರುವಂತಹ ಈ 2 ಫೋಟೋಗಳನ್ನ ನೋಡ್ತಾ ಇದ್ರಿ. ಒಂದ್ ಕಡೆ ನೆಲದ ಮೇಲೆ ಬಿದ್ದಿರುವಂತಹ ರೇಣುಕಾಸ್ವಾಮಿ ಕೊನೆ ಕ್ಷಣದ ಫೋಟೋ. ಬಹುಶಃ ಈ ಫೋಟೋದಲ್ಲಿ ಆತ ಆಗ್ಲೇ ಅರೆಪ್ರಜ್ಞಾವಸ್ಥೆಗೆ ಹೋಗಿದ್ದ ಅಂತ ಅನ್ಸುತ್ತೆ, ನಿತ್ರಾಣವಾಗಿದ್ದಾನೆ. ಆತನ ಒಂದು ಬಾಡಿಯನ್ನು ಗಮನಿಸಿದ್ರೆ ಗೊತ್ತಾಗತ್ತೆ ಆತನ ದೇಹ ಎಷ್ಟು ಸಣಕಲಾದಂತಹ ದೇಹ. ಅಲ್ಲಿ ಕಣ್ಣ ಮುಂದೆ ಒಂದು 10-12 ಜನ ನಿಂತಿದ್ದಾರೆ, ದೈತ್ಯ ದೇಹಿಗಳು. ಒಬ್ರಾದ್ರ ಮೇಲೆ ಒಬ್ರು ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಹೆಂಗ್ ತಾನೇ ಆತ ಫೇಸ್ ಮಾಡೋದಕ್ಕೆ ಸಾಧ್ಯ? ಇನ್ನೊಂದು ಫೋಟೋ, ಕೈಗೆ ಗಾಯ ಆಗಿರುವಂಥದ್ದು ಗಮನಿಸಿ. ಆತನ ಮುಖಭಾವ, ಅಳ್ತಾ ಇದ್ದಾನೆ ಆತ, ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾನೆ. ಎಸ್, ಅಫ್ಕೋರ್ಸ್ ಇನ್ಸ್ಟಾಗ್ರಾಮ್ ಸಂಸ್ಥೆಯಿಂದಲೂ ಕೂಡ ಪೊಲೀಸರಿಗೆ ವರದಿ ಸಿಕ್ಕಿದೆ. ಹೌದು, ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ, ಅಶ್ಲೀಲವಾದಂತಹ ಒಂದು ಕೆಲವೊಂದಷ್ಟು ಮೆಸೇಜ್ನ ಪವಿತ್ರ ಗೌಡಗೆ ಕಳಿಸಿದ್ದು, ಆಕೆಯ ಅಕೌಂಟ್ಗೆ ಕಳಿಸಿದ್ದು ನಿಜ ಅನ್ನುವಂಥದ್ದನ್ನ ಇನ್ಸ್ಟಾಗ್ರಾಮ್ ಹೇಳಿದೆ. ಓಕೆ, ಅದು ಒಂದು ಕಡೆ ಇರಲಿ. ಹೌದು, ಆತ ಏನಾದರೂ ತಪ್ಪು ಮಾಡಿದಾನೆ ಅನ್ನುವಂಥದ್ದೇ ಇದ್ರೆ ಅದಕ್ಕೆ ಆದಂತಹ ಬೇರೆ ವಿಧಾನಗಳಿತ್ತು. ಕಂಪ್ಲೇಂಟ್ ಕೊಡಬಹುದಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಆತನ ಅಕೌಂಟನ್ನ ಬ್ಲಾಕ್ ಮಾಡಿ ಸುಮ್ಮನಿದ್ದಿರಬಹುದಿತ್ತು. ಬಟ್ ಓಕೆ, ಇಲ್ಲ ನಾನು ಬ್ಲಾಕ್ ಮಾಡೋದಿಲ್ಲ, ಆತನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನುವಂಥದ್ದಾಗಿದ್ರೆ ಕಂಪ್ಲೇಂಟ್ ಕೊಟ್ಟು, ಸೈಬರ್ ಲಾ ಇದೆ, ಸೈಬರ್ ಸೆಲ್ ಇದೆ, ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು, ಹೀಗೆ ಒಬ್ಬ ವ್ಯಕ್ತಿ ನಮಗೆ ಟಾರ್ಚರ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ಹೇಳಿ ಆತನಿಗೆ ಶಿಕ್ಷೆ ಕೊಡಿಸ್ಬೋದಿತ್ತು. ಅದನ್ನ ಬಿಟ್ಟು ತಾನೇ ಕಾನೂನನ್ನ ಕೈಗೆತ್ಕೊಳ್ತೀನಿ, ತಾನು ಸಿನಿಮಾಗಳಲ್ಲಿ ಮಾಡೋ ರೀತಿಯಲ್ಲಿ ದುಷ್ಟರನ್ನ ಸಂಹಾರ ಮಾಡ್ಬಿಡ್ತೀನಿ ನಾನು ಅಂತ ಹೇಳಿ ಹೊರಟಂತಹ ಡಿ ಗ್ಯಾಂಗ್ನ ಈ ಕೃತ್ಯ ನಿಜಕ್ಕೂ ಖಂಡನೀಯ. ಯಾರೇ ಇದ್ರೂ ಕೂಡ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇರುವಂತಹ ನಾವೆಲ್ಲರೂ ಕೂಡ ಖಂಡಿಸಬೇಕಾದಂತಹ ಒಂದು ವಿಚಾರ ಇದು. ಯಾರು ಇದನ್ನ ಸಪೋರ್ಟ್ ಮಾಡೋದಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಆತ ತಪ್ಪು ಮಾಡಿದಾನೆ ಅಂತ ಹೇಳಿದ್ರೆ ಆತನಿಗೆ ಬುದ್ಧಿ ಹೇಳೋ ವಿಚಾರ ಆಗ್ಲಿ, ಆಯ್ತು, 1-2 ಮಾತು ಬುದ್ಧಿ ಹೇಳಬಹುದಿತ್ತು. ಅದನ್ನ ಬಿಟ್ಟು ಎದಾಕೊಂಡು ಬಂದ್ರೋ, ಅವನನ್ನ ಶೆಡ್ಡಿಗೆ ಕರ್ಕೊಂಡು ಬಂದ್ರು, ಕೂರಿಸ್ಕೊಳ್ರೋ, ಇಲ್ಲಿ ಹೊಡಿರೋ, ಅವನಿಗೆ ಅವನಿಂದ ಸಾರಿ ಕೇಳುವಂಥ ಒಂದು ವಿಡಿಯೋ ಶೂಟ್ ಮಾಡ್ರೋ ಅನ್ನುವಂಥ ಒಂದು ಚಿತಾವಣೆ ಇದೆಯಲ್ಲ, ಅದನ್ನ ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವನ್ನೂ ಕೂಡ ಈಗ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಇಂಚಿಂಚಾಗಿ ನಮೂದು ಮಾಡಿದ್ದಾರೆ. ಇದರಲ್ಲಿ ದರ್ಶನ್ನ ಪಾತ್ರ ಎಷ್ಟಿದೆ, ಇದರಲ್ಲಿ ಪವಿತ್ರ ಗೌಡ ಪಾತ್ರ ಎಷ್ಟಿದೆ, ಇನ್ನು ಉಳಿದಂತ 15 ಜನರ ಪಾತ್ರಗಳು ಏನೇನು, ಎಲ್ಲವನ್ನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ನಮೂದು ಮಾಡಿದ್ದಾರೆ. 4 ಜನ ಸೇರ್ಕೊಂಡು ಆತನನ್ನ ಕಿಡ್ನಾಪ್ ಮಾಡ್ತಾರೆ. ಲಿಟ್ರಲಿ ಕಿಡ್ನಾಪೇ ಇದು. ಆತನಿಗೆ ಫೋನ್ ಮಾಡಿ ಒಂದು ಸ್ಥಳಕ್ಕೆ ಬರುವಂತೆ ಕರೆಸ್ಕೊಂಡು, ಅಲ್ಲಿಂದ ಆತನನ್ನ ಆಟೋದಲ್ಲಿ ಕೂರಿಸ್ಕೊಂಡು ಒಂದು ಸ್ಥಳಕ್ಕೆ ಹೋಗಿ, ಅಲ್ಲಿಂದ ಮತ್ತೊಂದು ಕ್ಯಾಬ್ ಮಾಡ್ಕೊಂಡು ಕ್ಯಾಬ್ನಲ್ಲಿ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಎಲ್ಲರನ್ನೂ ಕೂಡ ಈಗ ಕಂಬಿ ಹಿಂದೆ ಅಟ್ಟಿದ್ದಾರೆ. ಇದರಲ್ಲಿ ಯಾರೆಲ್ಲ ಪಾತ್ರ ಆಗಿದ್ರು, ಆಟೋ ಚಾಲಕನ ಒಂದು ಸಾಕ್ಷ್ಯವನ್ನು ಕೂಡ ಪರಿಗಣಿಸಿದ್ದಾರೆ. ಹೀಗೆ ಸಾಕ್ಷ್ಯಗಳನ್ನ ಕಲೆ ಹಾಕಿರುವಂತಹ ಪೊಲೀಸರು ಈಗ ಇಂಚಿಂಚು ಮಾಹಿತಿಯನ್ನ ತಮ್ಮ ಚಾರ್ಜ್ ಶೀಟ್ ನಲ್ಲಿ ಹಾಕಿದ್ದಾರೆ. ಇನ್ನು ಅದರ ಬೆನ್ನಲ್ಲೇ ರಿಲೀಸ್ ಆಗಿರುವಂತಹ ಈ 2 ಫೋಟೋಗಳು ಡಿ ಗ್ಯಾಂಗ್ನ ಕ್ರೌರ್ಯಕ್ಕೆ ಹಿಡಿದಿರುವಂತಹ ಕೈಗನ್ನಡಿ, ಡಿ ಗ್ಯಾಂಗ್ನ ಕ್ರೌರ್ಯದ ಸಾಕ್ಷಿ.